ಮತ್ತೆ ಸರ್ ಏನೋ ಕುಡಿತಾ ಇದ್ದೀರಾ? ಇದಾ ಇದು ಲಿಫ್ಟ್ ಆಫ್ ಅಂತ ಹೇಳ್ಬಿಟ್ಟು ಇನ್ನ ರೀಸೆಂಟ್ ಆಗಿ ಇನ್ನ ಬಿಟ್ಟಿದ್ದಾರೆ. ಹರ್ಬಲೈಫ್ ಕಂಪನಿಯವರು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಅದ್ರಲ್ಲ ಇದೆ ನೋಡಿ, ಲಿಫ್ಟ್ ಆಫ್, ನಮ್ಮ ಎನರ್ಜಿನ ಲಿಫ್ಟ್ ಮಾಡತ್ತೆ. ಹೌದಾ, ಕೊಡಿ ನೋಡೋಣ. ಇದನ್ನ ತಗೊಂಡ್ರೆ ಏನು ಯೂಸ್ ಆಗುತ್ತೆ? ಸೊ ಇದನ್ನ ತಗೊಳ್ಳೋದ್ರಿಂದ ಇದರಲ್ಲಿ ಜಾಸ್ತಿ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇದೆ, ಮತ್ತೆ ವಿಟಮಿನ್ ಸಿ ಇರುತ್ತೆ. ಸೊ ಇದರಿಂದ ಎಷ್ಟೋ ಜನಕ್ಕೆ ಕರೆಕ್ಟ್ ಆಗಿ ತಿಂದಿದ್ದು ಬ್ರೇಕ್ ಡೌನ್ ಆಗ್ತಾ ಇರಲ್ಲ, ಅದರಿಂದ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ತಿನ್ನೋ ಊಟದಲ್ಲಿ ಆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಇರಲ್ಲ. ಸೊ ಅದರಿಂದ ಅವ್ರಿಗೆ ಇಂಡೈಜೆಷನ್ ಯಾವಾಗ್ಲೂ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರ್ಬೋದು. ಹೌದಾ, ನಂಗೂ ಡೈಜೆಷನ್ ಪ್ರಾಬ್ಲಮ್ ಇದೆ, ನಾನು ತಗೋಬೋದಾ ಇದನ್ನ? ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ನಿಮಗೆ? 3 years 4 years ಇಂದನೂ ಇದೆ. ಹೌದು. ಸೊ ನೀವು ತಿನ್ನೋ ಫುಡ್ ಅಲ್ಲಿ ಬಿ ಕಾಂಪ್ಲೆಕ್ಸ್ ಇಲ್ದಲೇ ಇರೋದ್ರಿಂದ ನಿಮ್ದು ತಿಂದಿದ್ದು ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಅದರಿಂದ ಮೆಟಬಾಲಿಸಮ್ ವೀಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ಇದನ್ನ ಯೂಸ್ ಮಾಡೋದ್ರಿಂದ ಎಲ್ಲಾನು ಇದ್ರೊಳಗಡೆ ಏನ್ ವಿಟಮಿನ್ ಸಿಗ್ಬೇಕು ಡೈಜೆಷನ್ ಪ್ರಾಬ್ಲಮ್ಗೆ ಸಿಗೋದ್ರಿಂದ ನೀವು ಚೆನ್ನಾಗಿ ಮಾಡ್ಕೋಬಹುದು. ಹೌದಾ, ಇದೇನೋ ಝೀರೋ ಆಡೆಡ್ ಶುಗರ್ ಅಂತ ಇದೆಯಲ್ಲ? ಹೌದು, ಕರೆಕ್ಟ್. ಈಗ ಬೇರೆದ್ರಲ್ಲೆಲ್ಲ ಶುಗರ್ ಆಡ್ ಆಗಿರುತ್ತೆ, ಇದ್ರಲ್ಲಿ ಯಾವ್ದು ಶುಗರ್ ಆಡ್ ಆಗಿರೋದಿಲ್ಲ. ಬಟ್ ಆದ್ರೂ ಕುಡಿಯಕ್ಕೆ ಸಾಕ ಸ್ವೀಟ್ ಆಗಿರುತ್ತೆ. ಹೌದಾ, ನಂಗೂ ಸ್ಯಾಂಪಲ್ ಕೊಡ್ತೀರಾ ಇದನ್ನ? ಕೊಡ್ತೀವಿ. ನ್ಯಾಚುರಲ್ ಸ್ವೀಟರ್ ನ ಆಡ್ ಮಾಡಿರ್ತಾರೆ ಇದ್ರೊಳಗಡೆ. ನಿಮ್ಗೂ ಸ್ಯಾಂಪಲ್ ಬೇಕಾ? ಡೈರೆಕ್ಟ್ ಮೆಸೇಜ್ ಮಾಡಿ.